ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಪತಂಜಲಿ ಯೋಗ ಸೂತ್ರದಲ್ಲಿ ಮೊದಲನೆಯ ಪಾದ ಇವತ್ತು ಮುಕ್ತಾಯ ಆಗತ್ತೆ. ಒಟ್ಟು ಇದರಲ್ಲಿ 4 ಪಾದಗಳಿದೆ. ಸಮಾಧಿ ಪಾದ, ಸಾಧನಾ ಪಾದ, ವಿಭೂತಿ ಪಾದ, ಕೈವಲ್ಯ ಪಾದ ಅಂತ ಹೇಳಿ. ಪಾದ ಅಂದರೆ ಅಧ್ಯಾಯ ಅಂತ ಇಟ್ಕೊಳ್ಬಹುದು. ಸೂತ್ರಗಳು ಸಣ್ಣ ಸಣ್ಣವು, ಹಾಗಾಗಿ ಪ್ರಾಯಶಃ ಇದಕ್ಕೆ ಪಾದ ಅಂತ ಹೆಸರಿಟ್ಟಂಗೆ ಕಾಣ್ತಾರೆ. 50 ಮತ್ತು 51ನೆಯ ಸೂತ್ರಗಳನ್ನು ಇವತ್ತು ನೋಡೋಣ. 2 ಸೂತ್ರಗಳು ಇವತ್ತು ಮುಗಿಯುತ್ತೆ. ಒಟ್ಟಾರೆ ಇಲ್ಲಿ ಕೊನೆ 2 ಸೂತ್ರಗಳಲ್ಲಿ ಅವ್ರು ಹೇಳೋದೇನೆಂದರೆ, ಸಮಾಧಿ ಸ್ಥಿತಿ ಪಡೆದಾಗ ಮನುಷ್ಯ ತನ್ನ ಎಲ್ಲ ವೃತ್ತಿಗಳನ್ನು ಶಾಂತಗೊಳಿಸಿಕೊಂಡು ನಿರೋಧಿಸಿಕೊಂಡು, ಅದು ಒತ್ತಾಯಪೂರ್ವಕವಾದ ನಿರೋಧ ಅಲ್ಲ, ಸಹಜವಾದ ನಿರೋಧ. ಅದರ ಅರ್ಥ ಯೋಗಿಯಾದವನು ನಿದ್ದೆ ಮಾಡೋದೇ ಇಲ್ಲ, ಅಥವಾ ಅವನೇನು ಊಟ ಮಾಡಲ್ಲ, ಸುಮ್ಮನೆ ಕಲ್ಲಿನ ಹಾಗಿರ್ತಾನೆ ಅಂತ ಅಲ್ಲ. ಅವನು ಯಾವಾಗ ಆ ಸಮಾಧಿ ಸ್ಥಿತಿಯನ್ನು ಬಯಸ್ತಾನೋ ಆವಾಗ ಅದನ್ನು ಪಡಿಬಲ್ಲ, ನಿರ್ವಿಕಲ್ಪ ಸಮಾಧಿಯನ್ನು ಪಡಿಬಲ್ಲ. ಜೊತೆಗೆ ಸಾಧಕರಿಗೆ ಮಾರ್ಗದರ್ಶನ ಮಾಡಿ ಅನುಗ್ರಹಿಸಬಲ್ಲ. ಆದರೆ ಇವರೊಬ್ಬರು ವಿಜ್ಞಾನಿ, ಪತಂಜಲಿ ಋಷಿಗಳು ಯೋಗ ವಿಜ್ಞಾನಿ. ಹಾಗಾಗಿ ಅವರು ಎಲ್ಲಿಯೂ ಕೂಡ ಗುರು ಅನುಗ್ರಹಿಸ್ತಾನೆ, ಮುಟ್ಟಿದ ಕೂಡಲೇ ಎಲ್ಲವೂ ಸಾಧ್ಯ, ಆಮೇಲಿಂದ ನೀನು ಗುರುವಿಗೆ ಶರಣಾಗಬೇಕು ಅಂಥೇಳಿ ಎಲ್ಲೂ ಹೇಳಲ್ಲ. ನೀನು ಸ್ವತಃ ಸಾಧನೆ ಮಾಡಬೇಕು. ಅದನ್ನೇ ಅದಕ್ಕೆ ಸಾಧನಾ ಪಾದ ಅಂತಲೇ ಇಟ್ಬಿಟ್ಟಿದ್ದಾರೆ ಮುಂದೆ. ಇದರಲ್ಲಿ ಮೊದಲು ಯೋಗದ ಮಹತ್ವವನ್ನು ವಿವರಿಸ್ತಾರೆ. ಸಮಾಧಿಯ ಸ್ಥಿತಿ, ಆನಂದದ ಸ್ಥಿತಿ ಅದು ಹೇಗಿರುತ್ತೆ ಅಂತಕ್ಕಂಥದ್ದನ್ನು, ಅದನ್ನು ಹೇಗೆ ಪಡಿಬೇಕು ಅನ್ನೋದನ್ನು ವಿವರಿಸ್ತಾರೆ. 2ನೇ ಪಾದದಲ್ಲಿ, ಸಾಧನಾ ಪಾದದಲ್ಲಿ ನಮಗೆ ಸಾಧನಾ ಕ್ರಮವನ್ನು ಹೇಳಿಕೊಡ್ತಾರೆ. 50ನೇದು ಹೀಗೆ ಬರುತ್ತೆ. 50ನೇ ಸೂತ್ರ, ತಜ್ಜಃ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ತಜ್ಜಃ, ತತ್ ಜಹ ಅಂದರೆ ಅದರಿಂದ ಹುಟ್ಟಿದ ಸಂಸ್ಕಾರ. ಅವರು ಸುಸಂಸ್ಕಾರ ಅಂತಲೂ ಬಳಸಲ್ಲ, ಯಾಕಂದರೆ ವ್ಯಾಕರಣ ಬದ್ಧರು ಹೌದು, ವ್ಯಾಕರಣ ಕೂಡ ಗೊತ್ತಿತ್ತು ಅಂತ ಹೇಳ್ತಾರೆ. ಅವರು ಅವ್ರ ಬಗ್ಗೆ ಸ್ತುತಿ ಮಾಡುವಾಗ ವ್ಯಾಕರಣದಲ್ಲೂ ಪಂಡಿತರಾಗಿದ್ದರು ಅವರು, ವ್ಯಾಕರಣದ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಹೇಳೋ ಅರ್ಥ ಬರುತ್ತೆ. ಆದರೆ ಅವರು ವ್ಯಾಕರಣ ಪುಸ್ತಕ ಸಿಕ್ಕಿಲ್ಲ. ಪ್ರಾಯಶಃ ಶಿಷ್ಯ ಅತ್ಯಂತ ಪ್ರೀತಿಯಿಂದ ಹಾಗೆ ಹೊಗಳಿರ್ಬೋದು. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ. ಅಂದರೆ ಈ ಯೋಗ ಚಿತ್ತದ ಪರಿಪಕ್ವತೆಗಾಗಿ ಯೋಗವನ್ನು ಯೋಗೇನ ಚಿತ್ತಸ್ಯ ಪದೇನ ವಾಚಾಂ, ಆಮೇಲೆ ಶರೀರದ ಮಲವನ್ನು ನಿವಾರಿಸುವುದಕ್ಕಾಗಿ ವೈದ್ಯಕೀಯವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ನನ್ನ ಪ್ರಕಾರ ಯೋಗದಲ್ಲಿ ಆ ಎಲ್ಲ ಶಕ್ತಿ ಇದೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ. ಅಂದರೆ ಯೋಗದ ಪ್ರಾರಂಭದಲ್ಲಿ ಪ್ರಾರ್ಥನೆಗೋಸ್ಕರ ಯಾರೋ ಮುಂದಿನ ಶಿಷ್ಯರು ಯೋಗದ ಮಹತ್ವವನ್ನು, ಪತಂಜಲಿಗಳ ಮಹತ್ವವನ್ನು ತಿಳಿಸೋದಕ್ಕಾಗಿ ಈ ಶ್ಲೋಕವನ್ನು ರಚನೆ ಮಾಡಿದರು. ಆದರೆ ಅವರೆಲ್ಲಿಯೂ ಕೂಡ ವೈದ್ಯಕೀಯವನ್ನು ಹೇಳಲ್ಲ ಮತ್ತು ಯಾವ ವ್ಯಾಕರಣದ ಬಗ್ಗೆನೂ ಮಾತಾಡಲ್ಲ. ಆದರೆ ಆ ಸೂತ್ರಗಳು ಮಾತ್ರ ವ್ಯಾಕರಣಬದ್ಧವಾಗಿದ್ದಾವೆ.
ತಜ್ಜಃ ಸಂಸ್ಕಾರ, ಸಂಸ್ಕಾರೋನ್ಯ ಅಂತಿದೆ, ಅದು ಬಿಡಿಸ್ಕೊಳ್ಳುವಾಗ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ಅಂದರೆ ಸಮಾಧಿ ಸ್ಥಿತಿಯಿಂದ ಉಂಟಾದಂತಹ ಆ ಆನಂದದ ಸ್ಥಿತಿ, ಆನಂದ, ಆ ಶಾಂತಿ, ಸಮಾಧಾನ ಏನಿದಾವಲ್ಲ ಅವು ಇತರೆ ಎಲ್ಲ ಸಂಸ್ಕಾರಗಳನ್ನು ಪ್ರತಿಬಂಧಿಸುತ್ತವೆ. ಅಂದರೆ ಮನುಷ್ಯ ಕೊನೆ ತನಕ ಅವನು ಮಹಾತ್ಮ ಅನ್ನಿಸ್ಕೊಳ್ಬೇಕಾದ್ರೆ, ಕೊನೆ ತನಕ ಅವನು ಯಶಸ್ವಿ ಆಗಬೇಕಾದ್ರೆ ಈ ಸಂಸ್ಕಾರಗಳನ್ನು, ಅಂದರೆ ಕುಸಂಸ್ಕಾರಗಳು, ಅದನ್ನು ಕುಸಂಸ್ಕಾರ ಅಂತಲೂ ಬಳಸಲ್ಲ ಅವರು. ಯಾಕಂದರೆ ಪ್ರಾಯಶಃ ಎಲ್ಲೂ ಕೂಡ ಅಂದರೆ ಕೆಟ್ಟದ್ದು, ಕೆಟ್ಟ ಸಂಸ್ಕಾರಗಳು ಅಂತ ಬಳಸಲ್ಲ. ಯಾಕಂದರೆ ಈ ಜಗತ್ತಿನಲ್ಲಿ ಒಳಿತು ಮತ್ತು ಕೆಡುಕು ಅನ್ನುವಂಥವೇನಿದ್ದಾವೆ ಸಾಪೇಕ್ಷ. ಕೆಲವು ಸಾರಿ ಒಳಿತು ಅನ್ಸ್ಕೊಂಡಿದ್ದೆ ಕೆಡುಕು ಆಗ್ಬೋದು, ಕೆಡುಕು ಅಂತ ಸಮಾಜ ಭಾವಿಸಿದ್ದು ಸಾಧಕನ ದೃಷ್ಟಿಯಿಂದ ಒಳಿತು ಆಗ್ಬೋದು, ಎರಡೂ ಆಗ್ಬೋದು. ಆದ್ದರಿಂದ ಅವರು ಕುಸಂಸ್ಕಾರ ಸುಸಂಸ್ಕಾರ ಏನು ಬಳಸಲ್ಲ. ಆದರೆ ಸಮಾಧಿ ಸ್ಥಿತಿಯಿಂದ ಸಿಕ್ಕ ಆನಂದ, ತಜ್ಜಃ ಸಂಸ್ಕಾರ, ಅದರಿಂದ ಹುಟ್ಟಿದ ಸಂಸ್ಕಾರ ಅನ್ಯ ಸಂಸ್ಕಾರಗಳನ್ನು ಪ್ರತಿಬಂಧಿಸುತ್ತದೆ. ಅಂದರೆ ನೀವು ಈಗ ಒಳ್ಳೆ ನಿದ್ದೆ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಅವತ್ತು ಇಡೀ ಸಂತೋಷವಾಗಿರ್ತೀರ, ತುಂಬ ಗಾಢವಾದ ನಿದ್ರೆ, ಸಮಾಧಾನದ ನಿದ್ರೆ ಬಂತು ಅಂದರೆ ಅದು ನಿಮಗೆ ಅವತ್ತೆಲ್ಲ ಆನಂದ ಇರ್ತದೆ. ಆದರೆ ನಿದ್ದೆ ಚಲೋ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಮಾತ್ರೆ ತಗೊಂಡು ನಿದ್ದೆ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಅವತ್ತಿನ ದಿನ ಎಲ್ಲ ನಿಮಗೆ ಹಿಂಸಾದಾಯಕವಾಗಿರುತ್ತೆ. ಹಾಗೆಯೇ ಸಾಧಕನಿಗೆ ಮೊದಲು ಹಿಂಸೆನೇ ಆಗ್ತಿರುತ್ತೆ. ಈ ಸಂಸ್ಕಾರಗಳನ್ನು ನಿರೋಧ ಮಾಡೋದು ಸುಮ್ಮನೆ ಅಲ್ಲ, ಅದು ಒತ್ತಾಯಪೂರ್ವಕವಾಗಿ ಧ್ಯಾನ ಮಾಡಲೇಬೇಕು, ಮೊದಲು ಪ್ರಾಣಾಯಾಮ ಮಾಡಬೇಕು, ಉಪವಾಸ ಮಾಡಬೇಕು, ಎಲ್ಲವೂ ಕಠಿಣದಾಯಕವಾಗಿರುತ್ತೆ. ಆದರೆ ಸಮಾಧಿ ಸ್ಥಿತಿಯನ್ನು, ಅದು ಸವಿಕಲ್ಪ ಸಮಾಧಿ ಇರಲಿ, ನಿರ್ವಿಕಲ್ಪ ಸಮಾಧಿ ಇರಲಿ, ಆದರೆ ಸವಿಕಲ್ಪ ಸಮಾಧಿಯಲ್ಲಿ ಏನಾಗುತ್ತೆ ಅಂದರೆ, ಈಗೊಬ್ಬ ಒಳ್ಳೆ ಪ್ರೊಫೆಸರ್ ಇದ್ದಾನೆ, ತುಂಬ ಚೆನ್ನಾಗಿ ಪಾಠ ಮಾಡ್ತಾನೆ. ತುಂಬ ಚೆನ್ನಾಗಿ ಪಾಠ ಮಾಡ್ತಾನೆ ಅಂದರೆ ಅವನ ಪಾಠ ಎಲ್ಲರೂ ಇಷ್ಟಪಡ್ತಾರೆ. ಆಮೇಲೆ ಅವನಿಗೂ ಸಂತೋಷ ಆಗತ್ತೆ ಪಾಠ ಮಾಡುವ ಸಂದರ್ಭದಲ್ಲಿ. ಪಾಠ ಎಲ್ಲ ಮುಗಿದ ಮೇಲೆ ಅವನಿಗೆ ಕೆಲವು ಸಂಸ್ಕಾರಗಳನ್ನು ಜಯಿಸೋಕ್ಕಾಗಲ್ಲ. ಅಂದರೆ ಕಾಮ, ಕ್ರೋಧ, ಲೋಭ, ಒಬ್ಬೊಬ್ಬರಿಗೊಂದೊಂದು ಯಾವುದಾದ್ರು ಒಂದು ಹುಚ್ಚಿಡ್ದಿರುತ್ತೆ. ಕೆಲವರಿಗೆ ಕಾಮದ ಹುಚ್ಚು, ಕೆಲವರಿಗೆ ಲೋಭದ ಹುಚ್ಚು, ಕೆಲವರಿಗೆ ಮೋಹ. ಇವು ಈ ಸಂಸ್ಕಾರಗಳೇನಿದಾವಲ್ಲ, ಅರಿಷಡ್ವರ್ಗಗಳು, ಅಷ್ಟಮದಗಳು, ಪಂಚಕ್ಲೇಶಗಳು, ಇವೆಲ್ಲ ಈ ಸವಿಚಾರ, ಸವಿತರ್ಕ, ಸವಿಚಾರ, ಸಾನಂದ, ಸಸ್ಮಿತ ಅಂತ ಹೇಳಿ ಈ 4 ಸವಿಕಲ್ಪ ಸಮಾಧಿಗಳು ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಬಂಧಿತವಾಗಿರ್ತವೆ, ಪ್ರತಿಬಂಧಿತವಾಗಿರ್ತದೆ. ಅಂದರೆ ಆ ಅನ್ಯ ಸಂಸ್ಕಾರಗಳು ಆ ಸಮಾಧಿಯಿಂದ ಹೊರಗೆ ಬಂದಾದರೆ ಪಾಠ ಮಾಡೋದಿರ್ಬೋದು. ವಿಜ್ಞಾನಿಗಳು, ತುಂಬ ಒಳ್ಳೆಯ ವಿಜ್ಞಾನಿಗಳಿರ್ತಾರೆ, ಆದರೆ ಅವರು ದೈಹಿಕ ಗುಣಗಳನ್ನು, ಅಂಗಗುಣಗಳನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ. ಅವ್ರು ಯಾವುದಾದ್ರೂ ಒಂದು ಬಲಿಯಾಗಿಬಿಟ್ಟಿರ್ತಾರೆ. ಕುಡಿತದ ಚಟಕಾರ ಬಲಿಯಾಗಿರ್ತಾರೆ, ಇಲ್ಲ ಹಣದ ಬಗ್ಗೆ ವಿಪರೀತ ಮೋಹ ಇಟ್ಕೊಂಡಿರ್ತಾರೆ, ಲೋಭ, ಅದು ಲೋಭ ಅಂತ ಹೇಳ್ತಾರೆ, ಇಲ್ಲ ಕಾಮುಕರಾಗಿರ್ತಾರೆ. ಇಂಥದ್ದನ್ನು ಈ ಸಂಸ್ಕಾರಗಳು ಕೊನೆಗೂ ಬಂಧಿತ, ಅವರಿಗೆ ಮತ್ತೆ ಜನ್ಮಕ್ಕೆ ತರ್ತವೆ, ಕೆಳಜನ್ಮಕ್ಕೂ ಕರ್ಕೊಂಡು ಹೋಗ್ಬೋದು. ಕೆಲವು ಸಾರಿ ಜೈಲಿಗೂ ಕಳಿಸ್ಬಿಡು, ಭ್ರಷ್ಟಾಚಾರಿಗಳಾಗಿ ಕುಲಪತಿಗಳಂತವ್ರು, ಉಪಕುಲಪತಿಗಳಂತವ್ರು ಜೈಲಿಗೆ ಹೋಗಿರೋದು ಉಂಟು. ಅಂದರೆ ಇಂತಹ ಪರಿಸ್ಥಿತಿ ಉಂಟಾಗತ್ತೆ. ಆದರೆ ಯಾವಾಗ ಅವನು ನಿರ್ವಿಕಲ್ಪ ಸಮಾಧಿಯನ್ನು ಪಡೀತಾನೋ ಆವಾಗ ಒಂದು ಸಂಸ್ಕಾರ ಹುಟ್ಟುತ್ತೆ, ಅದೇ ಆನಂದದ ಅನುಭೂತಿ, ಶಾಂತಿಯ ಅನುಭೂತಿ, ಪರಿಪೂರ್ಣತೆಯ ಅನುಭವ. ಅಂಥ ಸಂಸ್ಕಾರ ಏನು ಉಂಟಾಗುತ್ತಲ್ಲ, ತಜ್ಜಃ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ಇನ್ನು ಇತರೆ ಬೇಡವಾದ ಸಂಸ್ಕಾರಗಳು, ಅಥವಾ ಕೆಲವು ಸಾರಿ ಅವನು ಮೇಲೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಾನೆ, ತುಂಬ ಒಳ್ಳೆಯವನಾಗಿರ್ತಾನೆ, ಆದರೆ ಕೆಲವು ಸಂಸ್ಕಾರಗಳಿಗೆ ಬಲಿಯಾಗಿ, ಕುಸಂಸ್ಕಾರ ಅಂತ ಕರೆಯಲ್ಲ, ಅದು ಅನಿವಾರ್ಯವೇನೋ ಅವನಿಗೆ, ಅವನು ಬದುಕಬೇಕು ಅಂದರೆ ಕರ್ಮ ಸಂಸ್ಕಾರ ಅವನಿಗಿರುತ್ತೆ,
ಅದಕ್ಕೆ ಬಲಿಯಾಗಿ ಅವನು ಶಾಂತಿಯನ್ನು ಅನುಭವಿಸೋಕ್ಕಾಗಲ್ಲ, ಆನಂದವನ್ನು ಅನುಭವಿಸೋಕ್ಕಾಗಲ್ಲ. ಆದರೆ ನಿರ್ಬೀಜ ಸಮಾಧಿಯನ್ನು ಅಳವಡಿಸ್ಕೊಂಡಾಗ, ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂಥ ಸಂಸ್ಕಾರಗಳು ಬಂಧಿತವಾಗಿ ಅವನು ನಿಜವಾದ ಯೋಗಿ ಆಗ್ತಾನೆ. ತೋರಿಕೆಯ ಯೋಗಿ, ಕೆಲವು ಸಾರಿ ತೋರಿಕೆಯ ಯೋಗಿಗಳು ಬಹಳ ಜನ, ಅವ್ರು ಕೆಟ್ಟವರಲ್ಲ, ತೋರಿಕೆ ಯೋಗಿಗಳು ಕೂಡ ಕೆಟ್ಟವರಲ್ಲ. ಆದರೆ ಕೆಲವು ಸಂಸ್ಕಾರಗಳನ್ನು ಅವ್ರಿಗೆ ನಿಯಂತ್ರಣ ಮಾಡೋಕ್ಕಾಗಲ್ಲ. ಕೆಲವು ಸಂಸ್ಕಾರಗಳನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ. ಅಂತಹ ಸಂಸ್ಕಾರಗಳು ಕೂಡ ಈ ನಿರ್ವಿಕಲ್ಪ ಸಮಾಧಿಯಲ್ಲಿ ಶಾಂತ ಆಗ್ಬಿಟ್ಟು ಅವನು ನಿಜವಾದ ಯೋಗಿ ಆಗ್ತಾನೆ. ಇನ್ನು ಈ ಪಾದವನ್ನು ಮುಗಿಸೋದಕ್ಕೆ ಕೊನೆಯ ಶ್ಲೋಕ ಹೇಳ್ತಾರೆ, 51ನೇದು. ತಸ್ಯಾಪಿ ನಿರೋಧೆ ಸರ್ವ ನಿರೋಧಾನ್ ನಿರ್ಬೀಜ ಸಮಾಧಿ. ತಸ್ಯಾಪಿ ನಿರೋಧೆ ಅಂದ್ರೆ ಆ ಎಲ್ಲ ಇತರೆ ಸಂಸ್ಕಾರಗಳೆಲ್ಲ ನಿರೋಧವಾದಾಗ, ಆ ಏನು ಅಂತ ಎಲ್ಲ ಸಂಸ್ಕಾರಗಳು ಎಲ್ಲ ಸಂದರ್ಭದಲ್ಲೂ ನಿರೋಧವಾದಾಗ ಅವನಿಗೆ ಸರ್ವ ನಿರೋಧಾನ್, ಅದಕ್ಕೆ ಅಂತಹ ಸಮಾಧಿ ನಿರ್ಬೀಜ ಸಮಾಧಿ ಆಗುತ್ತೆ. ಅವನು ಪರಿಪೂರ್ಣ ಯೋಗಿ ಆಗ್ತಾನೆ. ಅದು ಕೆಲವು ಸಾರಿ ಒಂದೇ ಜನ್ಮದಲ್ಲಿ ಸಾಧನೆ ಆಗಲ್ಲ, 2 ಜನ್ಮದಲ್ಲೂ ಸಾಧನೆ ಆಗಲ್ಲ. ಆವಾಗ ಯಾರೂ ನಿರಾಶರಾಗಬೇಕಾಗಿಲ್ಲ. ಯೋಗ ಮಾರ್ಗಕ್ಕೆ ಅಪವಾದ ಕೊಡಬೇಕಾಗಿಲ್ಲ. ಅಪವಾದ ಕೊಟ್ಟು ಬಿಟ್ಟು ಇನ್ನೂ ತಮ್ಮ ಜೀವನವನ್ನು ಅತಿ ಕೆಳಮಟ್ಟಕ್ಕೆ ತಗೊಂಡೋಗ್ಬಿಡ್ತಾರೆ. ಕೆಲವರು ಈ ಯೋಗ ಮಾರ್ಗದಲ್ಲಿ ಇದ್ದವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ, ಅವರು ಯೋಗ ಸಾಧಕರು, ಒಳ್ಳೆಯ ಯೋಗ ಸಾಧಕರೇ, ಆದರೆ ಈ ಸಮಾಜ ಅವರನ್ನು ತುಂಬ ಹೊಗಳಕ್ಕೆ ಶುರು ಮಾಡಿದಾಗ, ಅವರಿಗೆ ಸನ್ಮಾನಗಳು, ಆಮೇಲಿಂದ ಹಣ, ಕೀರ್ತಿ, ವಾರ್ತೆ ಎಲ್ಲ ಬಂದಾಗ ಅವರು ತಮ್ಮನ್ನು ತಾವು ಪರಿಪೂರ್ಣರು ಅಂತ ಭಾವಿಸ್ಕೊಂಡ್ಬಿಡ್ತಾರೆ. ಇನ್ನು ಅವರು ನಿರ್ವಿಕಲ್ಪ ಸಮಾಧಿಯನ್ನು ಸಾಧಿಸಿರಲ್ಲ. ಸವಿಕಲ್ಪ ಸಮಾಧಿ ಸಿಕ್ಕಿರ್ಬೋದು, ಕೆಲವ್ರಿಗೆ ಅದು ಸಿಕ್ಕಿರ್ಲಿಕ್ಕಿಲ್ಲ. ಒಳ್ಳೆ ಆಸನ ಹಾಕ್ಬೋದು, ಅವರು ಏನು ವಿದೌಟ್ ಸಪೋರ್ಟ್ ಅವರು ಶಿರಸಾಸನ ಹಾಕ್ಬೋದು. ಆಮೇಲೆ ಕೆಲವು ಸಿದ್ಧಿಗಳು ಬರ್ಬೋದು. ಎಂತೆಂಥ ಸಿದ್ಧಿಗಳು ಬರ್ತವೆ ಅಂತಂದರೆ ಯೋಗ ಮಾರ್ಗದಲ್ಲಿ, ಅದನ್ನು ಮುಂದೆ ಈ ವಿಭೂತಿ ಪಾದದಲ್ಲಿ ವರ್ಣನೆ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳ, ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳ ಗುರುಗಳೊಬ್ಬರು ಇದ್ರು. ಅವ್ರಿಗೂ ಎಂಥ ಸಿದ್ಧಿ ಇತ್ತು ಅಂತಂದ್ರೆ, ಅವ್ರಿಗೆ ಒಂದು ಲಾರಿಯನ್ನು ಹಲ್ಲಲ್ಲಿ ಕಚ್ಕೊಂಡು, ಲಾರಿಗೆ ದಾರ ಹಗ್ಗ ಕಟ್ಟೋದು, ಅದನ್ನು ಬಾಯಲ್ಲಿ ಹಿಡ್ಕೊಂಡು ಆ ಲಾರಿಯನ್ನು ಜಗ್ತಿದ್ರಂತೆ. ಆ ಲಾರಿ ಮುಂದಕ್ಕೆ ಎಳಿತಿದ್ರು. ಅಂದರೆ 10 ಜನ, 20 ಜನ, 30 ಜನ ಸೇರಿಕೊಂಡು ಲಾರಿ ತಳ್ಳಕ್ಕಾಗಲ್ಲ. ಅಂಥದ್ರಲ್ಲಿ ಬಾಯಲ್ಲಿ ಹಗ್ಗ ಕಟ್ಕೊಂಡು ಆ ಲಾರಿಯನ್ನು ಅವ್ರು ಜಗ್ತಿದ್ರು. ಅಂದರೆ ಸ್ವಲ್ಪ ಎಳಿತಿದ್ರು, ಜಗ್ಕೊಂಡು ಹೋಗ್ತಿದ್ರು ಅಂದ್ರೆ ಹಂಗಲ್ಲ, ಅಲ್ಲಾಡಿಸ್ತಿದ್ರು, ಮುಂದಕ್ಕೆ ಬರಂಗೆ ಮಾಡ್ತಿದ್ರು. ಅದೆಲ್ಲ ಸಿದ್ಧಿಗಳು ಇದಾವೆ, ಇಲ್ಲ ಅಂತ ಏನಲ್ಲ. ಆದರೆ ಅಂಥ ಸಿದ್ಧಿಗಳಿಗೆ ಬಲಿಯಾದರೆ ಅವ್ರಿಗೆ ಯೋಗ ಸಿದ್ಧಿ ಸಾಧ್ಯ ಇಲ್ಲ, ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಸಾಧ್ಯ ಇಲ್ಲ. ಅದು ಬಹಳ ಎಚ್ಚರಿಕೆ ಕೊಡ್ತಾರೆ, ಬಹಳ ಎಚ್ಚರಿಕೆ ಕೊಡ್ತಾರೆ ಪತಂಜಲಿಗಳು ಮುಂದೆ. ಇಲ್ಲಿ ಮೊದಲು ಆ ನಿರ್ಬೀಜ ಸಮಾಧಿ ಅಥವಾ ನಿರ್ವಿಕಲ್ಪ ಸಮಾಧಿಯನ್ನು ಸರಿಯಾಗಿ ನಮಗೆ ತಿಳಿಸ್ಕೊಡ್ತಾರೆ. ಅದು ಯಾವುದೇ ಸಿದ್ಧಿಗಳು ಅಲ್ಲಿಲ್ಲ, ಯಾವುದೇ ದುರ್ಗುಣಗಳಾಗಲಿ, ಯಾವುದೇ ಬಯಕೆಗಳಾಗಲಿ ಇಲ್ಲ. ಯಾರು ಸಿದ್ಧಿಗೆ ಬಲಿಯಾಗಿ, ಕೀರ್ತಿಗೆ ಬಲಿಯಾಗಿ ಅವರು ಹೋಗಿದಾರೋ ಅವ್ರು ಏನನ್ನೂ ಸಾಧಿಸಲ್ಲ. ಕೆಲವರು ಯೋಗ ಮಾಡೋದು ಬಿಟ್ಬಿಡ್ತಾರೆ, ಧ್ಯಾನ ಮಾಡೋದು ಬಿಟ್ಬಿಡ್ತಾರೆ. ಲೌಕಿಕರಿಗಿಂತ ಪಕ್ಕಾ ಲೌಕಿಕರಾಗಿ, ರೋಗಿಗಳಾಗಿ ಒದ್ದಾಡ್ಬಿಡ್ತಾರೆ. ಅವ್ರ ಜೀವನ ತುಂಬ ಕೆಳಮಟ್ಟಕ್ಕೆ ಹೋಗುತ್ತೆ. ಅದಕ್ಕೆ ಯಾರೇ ಆಗಲಿ, ಶರಣರು, ಸಂತರು, ಮಹಂತರು ಹಣ ಬೇಡ ಅಂತ ಹೇಳ್ತಾರೆ, ಕೀರ್ತಿ ಬೇಡ ಅಂತಾರೆ, ಯಾರು ಹೊಗಳಬೇಡ್ರಪ್ಪ ನಮ್ಮನ್ನ ಅಂತಾರೆ. ಯಾಕೆ ಅಂದರೆ, ಯಾವಾಗ ಬೇಕಾದರೂ ದಾರಿ ತಪ್ಪಬಹುದು, ಯಾವಾಗ ಬೇಕಾದರೂ ಕೆಳಗೆ ಬೀಳ್ಬಹುದು. ಆದ್ದರಿಂದ ಕೆಲವು ಸಿದ್ಧಿಗಳು ಅಂದರೆ ಶಾಂತಿ, ಸಮಾಧಾನ, ವಿದ್ಯೆ, ಐಶ್ವರ್ಯ ಎಲ್ಲವೂ ಬಂದರೂ ಕೂಡ ಅವನು ಕಿಂಕರನಾಗಿರಬೇಕು. ಆಮೇಲೆ ನಿರ್ವಿಕಲ್ಪ ಸಮಾಧಿಯನ್ನು ಸಾಧಿಸುವವರೆಗೂ, ಇದು 51ನೇ ಪಾದದಲ್ಲೇನು ವರ್ಣಿಸ್ತಾರೆ, ತಸ್ಯಾಪಿ ನಿರೋಧೆ
ಸರ್ವ ನಿರೋಧಾನ್ ನಿರ್ಬೀಜ ಸಮಾಧಿ. ಎಲ್ಲ ವೃತ್ತಿಗಳನ್ನು, ಪಾಪ ಪುಣ್ಯ, ಶಾಂತಿ ಅಶಾಂತಿ ಎಲ್ಲವೂ ನಿರೋಧವಾಗಿ ಅವನು ದೈವಿ ಸ್ವರೂಪನಾಗ್ತಾನೆ. ಆ ದೇವರ ಸ್ವರೂಪಿ ಆದವನು ತಾನು ದೇವರು ಅಂತ ಹೇಳ್ಕೊಳ್ಳಲ್ಲ, ಅಥವಾ ಪರಾಕು ಯಾರು ಪರಾಕು ಹೇಳಬೇಕಾಗಿಲ್ಲ ಅವನಿಗೆ, ಅಥವಾ ಯಾವುದೋ ಸಂಸ್ಥೆಗೋ ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಶಂಕರಾಚಾರ್ಯರ ಜೀವನದಲ್ಲಿ ಒಂದು ಘಟನೆ ಬರ್ತದೆ, ಕೊನೆಯ ಘಟನೆ. ಶಂಕರಾಚಾರ್ಯರ ಜೀವನದಲ್ಲಿ ಅನೇಕ ಮಹತ್ವದ ಘಟನೆಗಳು ಬರುತ್ತೆ. ಬಹಳ ದೊಡ್ಡ ಯೋಗಿ, ಅವರು ಅನೇಕ ಸಿದ್ಧಿಗಳನ್ನು ಪಡ್ಕೊಂಡಿದ್ರು, ಪರಾಕಾಯ ಪ್ರವೇಶ ಕೂಡ ಮಾಡಿದ್ರು ಅಂತ ಬರ್ತದೆ. ಆದರೆ ಶಂಕರಾಚಾರ್ಯರು ಅವರ ಅಂತ್ಯವನ್ನು ಹೇಗೆ ಮಾಡ್ಕೊಳ್ತಾರೆ ಅಂದರೆ, ಎಲ್ಲ ಶಿಷ್ಯರನ್ನು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಅವರು ಕೆಲವರು ಫಾಲೋವರ್ಸ್, ಎಲ್ಲರೂ ಅಂದರೆ ಎಲ್ಲರೂ ಅಲ್ಲ, ತುಂಬ ಮುಂದುವರೆದಂಥ ಶಿಷ್ಯರನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಮುಂದೆ ಹೇಳ್ತಾರೆ ಅವರು, ನೋಡಿ ಇಲ್ಲಿಗೆ ನನ್ನ ಅವತಾರ ಮುಗೀತು, ನನ್ನ ಈ ಜನ್ಮದ ಕೆಲಸ ಮುಗೀತು, ನೀವಿನ್ನು ಮುಂದೆ ಯಾರೂ ಬರಬೇಡ್ರಿ. ಅಂದರೆ ಈಗಿನ ಯೋಗಿಗಳದು, ಶಂಕರಾಚಾರ್ಯರಂಥ ಯೋಗಿಗಳು, ಅಲ್ಲಮ ಪ್ರಭುಗಳಾಗಲಿ, ಅಕ್ಕ ಮಹಾದೇವಿಯವರಾಗಲಿ, ಎಲ್ಲ ಶರಣರು ಕೂಡ ಕೊನೆಗೆ ಯಾರು ನನಗೆ ಗದ್ದಿಗೆ ಕಟ್ಟಿಸ್ರಿ ಅಂತ ಹೇಳಾಗಲಿ, ಅಥವಾ ನನ್ನ ಗದ್ದಿಗೆ ಒಳಗೆ ಇಂಥ ಗದ್ದಿಗೆ, ಮೊದಲು ಸಾಯಕ್ಕೆ ಮುಂಚೆನೇ ಗದ್ದಿಗೆ ಕಟ್ಸ್ಕೊಂಡಿದ್ದಾರೆ ಎಷ್ಟೋ ಜನ, ಆಮೇಲೆ ಜೀವಂತ ಸಮಾಧಿ ಆಗಬೇಕು ಅಂತ ಹೇಳಿ ಕೂತ್ಕೊಂಡು ಮೇಲೆ ಗದ್ದಿಗೆ ಕಟ್ಟಿಸ್ಕೊಂಡು, ಅಂದರೆ ನಾವು ಹೋದ ಮೇಲೂ ಕೀರ್ತಿ ಉಳಿಲಿ ಎನ್ನುವ ಹುಚ್ಚು ಕೆಲವರಿಗೆ. ಈ ಯಾವ ಹುಚ್ಚಿಗೂ ಬಲಿಯಾಗಲಿಲ್ಲ. ಶಂಕರಾಚಾರ್ಯರು ಶಿಷ್ಯರನ್ನೆಲ್ಲ ನಿಲ್ಲಿಸಿ ಹೊರಟೋಗ್ಬಿಡ್ತಾರೆ ಆ ಪರ್ವತದ ಕಾಡಿನಲ್ಲಿ. ಆ ಕಾಡಿನಲ್ಲಿ ಮರೆಯಾಗ್ತಾರೆ. ಅವ್ರ ಅಂತ್ಯ ಹೇಗೆ ಮಾಡಿಕೊಂಡ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರಭುದೇವರು ಕದಳಿವನಕ್ಕೆ ಹೋಗ್ತಾರೆ, ಯಾರಿಗೂ ಗೊತ್ತಿಲ್ಲ. ಪ್ರಭುದೇವರಿಂದ ಅಂತಿಮ ಸಿದ್ಧಿಯನ್ನು ಪಡ್ಕೊಂಡಂಥವ್ರು, ಲಿಂಗಾಂಗ ಸಾಮರಸ್ಯವನ್ನು ಪಡ್ಕೊಂಡಂಥವ್ರು, ಯಾರನ್ನೂ ಜೊತೆ ಕರ್ಕೊಂಡೋಗಲ್ಲ ಪ್ರಭುದೇವರು. ಮಹಾದೇವಕ್ಕೆ ಕೂಡ ಅಷ್ಟೇ, ಕದಳಿವನಕ್ಕೆ ಹೋಗ್ಬೇಕಾದ್ರೆ ಯಾರೂ ಜೊತೆಗಿಲ್ಲ. ಹೆಣ್ಣು ಮಗಳಿದ್ರೂ ಕೂಡ, ಅಂದರೆ ಎಲ್ಲ ಭಯಗಳನ್ನು ಜಯಿಸಿದ್ರು, ಪರಮಾತ್ಮನ ಸ್ವರೂಪಿಗಳೇ ಆಗ್ಬಿಟ್ಟಿದ್ರು. ಅವರು ಯಾವ ಕೀರ್ತಿ ವಾರ್ತೆಗೂ ಬಲಿಯಾಗಲ್ಲ. ಗದ್ದಿಗೆ ಕಟ್ಟಬೇಕು ಅಂತ ಬಯಸಲ್ಲ. ಗದ್ದಿಗೆ ಕಟ್ಟಬೇಕು ಅಂತ ಬಯಸಿದ್ರು ಅಂದರೆ, ಅಥವಾ ನನ್ನ ಅಂತ್ಯ ಸಂಸ್ಕಾರ ಹೀಗಿರಬೇಕು ಅಂತ ಯಾರೋ ಬರೆದಿಟ್ರು ಅಂತಂದರೆ, ಆವಾಗ ನಾವು ತಿಳ್ಕೊಳ್ಬೇಕು, ಅವರು ಶರಣರ ಮಟ್ಟಕ್ಕೆ, ಶಂಕರಾಚಾರ್ಯರ ಮಟ್ಟಕ್ಕೆ ಏರಿಲ್ಲ. ಅವ್ರು ಯಾರೇ ಇರ್ಬೋದು, ಬೇಕಾದಂಥ ಲಕ್ಷ ಲಕ್ಷ ಕೋಟಿ ಗಳಿಸಿರ್ಬೋದು, ಅಂಥವರು ಕಾಯಿಲೆಗೆ ಬಲಿಯಾಗಿ ಒದ್ದಾಡಿ ಒದ್ದಾಡಿ ಹಿಂಸೆ ಪಟ್ಟು ಹೋಗಿದ್ದಾರೆ. ತಮ್ಮ ಮರಣ ಇಚ್ಛಾಮರಣಿಗಳು, ನಾವು ಮುಂದೆ ಅವತಾರ ಧರಿಸಿ ಬರ್ತೀವಿ ಅಂತ ಹೇಳಿದವರು ಕೂಡ ಶುಗರ್ಗೆ ಬಲಿಯಾಗಿ ಆಸ್ಪತ್ರೆಯಲ್ಲಿ ರೋಗಿಗಳಾಗಿ ಸತ್ತು ಹೋಗಿದ್ದಾರೆ. ಅಂಥವರು ಸಿದ್ಧಪುರುಷರೇ ಹೊರತು ಯೋಗಿಗಳಾಗಕ್ಕಾಗಲ್ಲ. ಯೋಗಿಯಾದವನು, ಪರಿಪೂರ್ಣ ಯೋಗಿಯಾದವನು ಈ ಬಾಹ್ಯ ಪ್ರಪಂಚದ ಯಾವ ಆಕರ್ಷಣೆಗಳಿಗೂ ಅವನು ಬಲಿಯಾಗಲ್ಲ. ನನ್ನ ಅಂತ್ಯ ಹೀಗೆ ಇರಬೇಕು ಅಂತ ಅವನು ಬಯಸಲ್ಲ. ಎಲ್ಲರನ್ನೂ ನಿವಾರಿಸ್ಬಿಡ್ತಾನೆ ಅವನು, ಎಲ್ಲರನ್ನೂ ನಿವಾರಿಸ್ತಾನೆ. ಹೀಗೆ ಶರಣರು ಬದುಕಿದರು. ಅಂತಹ ಶರಣರು ಎಲ್ಲರೂ ಶಿವಯೋಗಿಗಳೇ. ಪ್ರಾಯಶಃ 770 ಅಮರಗಣಗಳೇನಿದ್ದಾರಲ್ಲ, ಅವರೆಲ್ಲರೂ ಶಿವಯೋಗಿ ಮಟ್ಟಕ್ಕೆ ಮುಟ್ಟಿದಂಥವ್ರು. ಹಾಗೆ ಶಂಕರಾಚಾರ್ಯರ ಅಂತ್ಯ ಹೇಗಾಯಿತು ಅನ್ನೋದನ್ನು ಯಾರಿಗೂ ಗೊತ್ತಿಲ್ಲ. ಶಿಷ್ಯರಿಗೆ ಹೇಳ್ತಾರೆ, ನೀವು ನನ್ನನ್ನು ಅನುಸರಿಸಿ ಬರಬೇಡಿ, ಇಲ್ಲಿಗೆ ಮುಗೀತು ನಿಮ್ಮ ಸಂಬಂಧ. ಅದಕ್ಕೆ ಅವ್ರು ಹೇಳ್ತಾರೆ, ಆತ್ಮಸ್ವರೂಪದಲ್ಲಿ ಮುಟ್ಟಿದವನು ನೈವ ಗುರು ಶಿಷ್ಯ, ಅವನು ಗುರುನೂ ಅಲ್ಲ, ಶಿಷ್ಯನೂ ಅಲ್ಲ, ಏನೂ ಅಲ್ಲ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಎಷ್ಟೋ ಜನ ದೊಡ್ಡ ದೊಡ್ಡ ಗುರುಗಳು ಶಿಷ್ಯರನ್ನು ದೂಷಿಸ್ತಾರೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ನಮಗೆ ಸೇವೆ ಮಾಡಲಿಲ್ಲ. ಇಲ್ಲ, ಇದು ಯೋಗ ಮಾರ್ಗ ಅಲ್ಲ. ಯೋಗಿ ಅವನ ಸಂಪೂರ್ಣ ಸ್ವತಂತ್ರ, ಸ್ವಾವಲಂಬಿ, ಪರಮಾತ್ಮನ ಪ್ರತಿನಿಧಿ, ಪರಮಾತ್ಮನೇ ಆಗೋಗಿರ್ತಾನೆ. ಅವನು ಯಾರೋ ಪರಮಾತ್ಮ ಅಂದರೆ ನನಗೆ ಅಂತ ಹೇಳಲ್ಲ, ನಾನು ನಿಮ್ಮನ್ನು ಉದ್ಧಾರ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಲ್ಲ. ಹಾಗೆ ಅವನು ತನ್ನ ಅಂತ್ಯವನ್ನು ಕಾಣ್ತಾನೆ. ಅದಕ್ಕೆ ಶರಣರನ್ನು ಮರಣದಲ್ಲಿ ಕಾಣು ಅಂತ ತಿಳ್ಕೊಂಡು ಹೇಳ್ತಾರೆ. ಶರಣರನ್ನು
ಮರಣದಲ್ಲಿ ಕಾಣು ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.